Class 10 Quadratic Equations Exercise 4.3 Third problem. Is it possible to design a rectangular mango grove whose length is twice its breadth and the area is 800 meter square? If so, find its length and breadth. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ಅವ್ರು ಕೊಟ್ಟಿರುವಂತಹ ಕಂಡೀಷನ್ಗೆ ರೆಕ್ಟ್ಯಾಂಗ್ಯುಲರ್ ಮ್ಯಾಂಗೋ ಗ್ರೋವನ್ನು ಡಿಸೈನ್ ಮಾಡೋದಕ್ಕೆ ಪಾಸಿಬಲ್ ಇದೆಯಾ ಅಥವಾ ಇಲ್ವಾ ಅಂತ ಹೇಳಬೇಕಾಗಿದೆ. ನಂತರ ಪಾಸಿಬಲ್ ಆಯಿತು ಅಂದರೆ ಇಫ್ ಸೋ, ಗೊತ್ತಾಯ್ತಾ, ಪಾಸಿಬಲ್ ಆಯಿತು ಅಂದರೆ ಫೈಂಡ್ ಇಟ್ಸ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದಕ್ಕೋಸ್ಕರ ನಾನು ಸೊಲ್ಯೂಷನಲ್ಲಿ ಲೆಟ್ ದ ಲೆಂತ್ ಈಸ್ ಎಲ್ ಅಂತ ತೊಗೊಳ್ತಾ ಇದ್ದೀನಿ, ಲೆಟ್ ದ ಬ್ರೆಡ್ತ್ ಈಸ್ ಬಿ ಅಂತ ತೊಗೊಳ್ತಾ ಇದ್ದೀನಿ. ಗೊತ್ತಾಯ್ತಲ್ವಾ? ಲೆಂತನ್ನು ಎಲ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ, ಬ್ರೆಡ್ತನ್ನು ಬಿ ಅಂತ ಮಾಡ್ಕೊಳ್ತಾ ಇದ್ದೀನಿ. ಓಕೆ ನೋಡಿ, ಫಸ್ಟ್ ಕಂಡೀಷನ್ ಕೊಟ್ಟಿದ್ದಾರೆ, ಆ ಕಂಡೀಷನ್ನ ನಾನು ಬರ್ಕೊಳ್ತಾ ಇದ್ದೀನಿ. ಏನಪ್ಪ ಕಂಡೀಷನ್ ಅಂದರೆ whose length is twice its breadth ಅಂತ ಹೇಳಿದರೆ ಗೊತ್ತಾಗ್ತಿದೆ ಅಲ್ವಾ? ಲೆಂತ್ ಈಸ್ ಟ್ವೈಸ್ ಇಟ್ಸ್ ಬ್ರೆಡ್ತ್ ಅಂದರೆ ಲೆಂತ್ ಅನ್ನುವಂಥದ್ದು ನೋಡಿ, ಲೆಂತನ್ನು ನಾನು ಎಲ್ ಅಂತ ತೊಗೊಂಡಿನಿ, ಈಸ್ ಈಕ್ವಲ್ ಟು ಟ್ವೈಸ್ ಇಟ್ಸ್ ಬ್ರೆಡ್ತ್. ಟ್ವೈಸ್ ಅಂದರೆ 2 ಟೈಮ್ಸ್ ಅಂತ ಆಗುತ್ತೆ. 2 ಟೈಮ್ಸ್ ಇಟ್ಸ್ ಬ್ರೆಡ್ತ್ ಅಂದರೆ ನಾವು 2b ಅಂತ ಬರಿಬೋದು. ಎಲ್ ಈಸ್ ಈಕ್ವಲ್ ಟು 2b ಆಗಿರುತ್ತೆ. ಇದನ್ನು ನಾನು ಈಕ್ವೇಷನ್ 1 ಅಂತ ತೊಗೊಳ್ತೀನಿ. ಗೊತ್ತಾಯ್ತಾ? ಲೆಂತ್ ಈಸ್ ಟ್ವೈಸ್ ಇಟ್ಸ್ ಬ್ರೆಡ್ತ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕಂಡೀಷನ್ ಇಲ್ಲೇ ಇದೆ, ದ ಏರಿಯಾ ಈಸ್ 800 ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಾದರೆ ಏರಿಯಾ ಅಂತ ಹೇಳಿದರೆ ಯಾವುದ್ರ ಏರಿಯಾ ನಮಗೆ ಕೊಟ್ಟಿರೋದು ಅಂದರೆ ನೋಡಿ, ಅಲ್ಲೇ ಹೇಳಿದರೆ ರೆಕ್ಟ್ಯಾಂಗ್ಯುಲರ್ ಅಂತ ಹೇಳಿದ್ದಾರೆ. ಹಾಗಾಗಿ ದ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಆಗಿರುತ್ತೆ. ಓಕೆ, ಏರಿಯಾ ಆಫ್ ರೆಕ್ಟ್ಯಾಂಗಲ್ನ ಈ ವ್ಯಾಲ್ಯೂ ಎಷ್ಟಿದೆ ಅಂದರೆ 800 ಅಂತ ಕೊಟ್ಟಿದ್ದಾರೆ. ಈಸ್ ಈಕ್ವಲ್ ಟು ಲೆಂತ್ ನೋಡಿ, ಎಲ್ ಈಸ್ ಈಕ್ವಲ್ ಟು 2b ಆಗಿದೆ. ಇಂಟು ಬಿ ವ್ಯಾಲ್ಯೂ ಏನೂ ಇಲ್ಲ, ಹಾಗಾಗಿ ಬಿ ಅನ್ನು ಹಾಗೆ ಬರ್ಕೊಳ್ತೀನಿ. ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 800 ಈಸ್ ಈಕ್ವಲ್ ಟು ನೋಡಿ, ಬಿನ ಕೋಎಫಿಷಿಯಂಟ್ ಏನೂ ಇಲ್ಲ ಅಂದರೆ 1 ಇರುತ್ತೆ. 2 1s 2, ಬಿ ಇಂಟು ಬಿ ಸ್ಕ್ವೇರ್ ಆಯಿತು. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡೋಣ, ಇಂಟು 1 ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 800 ನೋಡಿ, 2 ಮತ್ತು ಬಿ ಸ್ಕ್ವೇರ್ ನಡುವೆ ಇಂಟು ಇರೋದ್ರಿಂದ 2 ಅನ್ನು ಟ್ರಾನ್ಸ್ಫರ್ ಮಾಡಿದರೆ ಏನಾಯಿತು, ಇಂಟು ಇರೋದು ಡಿವೈಡ್ ಬೈ 2 ಆಗುತ್ತೆ. ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್. 2 ಇಂದ ಡಿವೈಡ್ ಆಗುತ್ತೆ. 2 1s 2 4s 8, 2 zeros ಇದೆ, 2 zeros ಹಾಗೆ ಬರುತ್ತೆ. 400 ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್. ನೋಡಿ, ನಾನು ಫಸ್ಟ್ಗೆ ವ್ಯಾಲ್ಯೂವನ್ನು ಫೈಂಡ್ ಮಾಡೋಂಗಿಲ್ಲ. ಏನು ಅವ್ರು ಕೊಟ್ಟಿದ್ದಾರೆ, ರೆಕ್ಟ್ಯಾಂಗ್ಯುಲರ್ ಮ್ಯಾಂಗೋ ಗ್ರೋವನ್ನು ಡಿಸೈನ್ ಮಾಡೋದಕ್ಕೆ ಪಾಸಿಬಲ್ ಇದೆಯಾ ಅಥವಾ ಇಲ್ವಾ ಅಂತ ಹೇಳಬೇಕಾಗಿದೆ. ಹಾಗಾದರೆ ಪಾಸಿಬಲ್ ಇದೆ ಅಥವಾ ಇಲ್ವಾ ಅಂತ ಹೇಳಬೇಕು ಅಂದರೆ ನಾವು ನೇಚರ್ ಆಫ್ ದ ರೂಟ್ಸನ್ನು ಫೈಂಡ್ ಮಾಡಬೇಕು. ನೇಚರ್ ಆಫ್ ದ ರೂಟ್ಸನ್ನು ಫೈಂಡ್ ಮಾಡಬೇಕು ಅಂತ ಹೇಳಿ ನಮಗೆ ಈಕ್ವೇಷನ್ ಬೇಕು. ಹಾಗಾದರೆ ಇದನ್ನ ಈಕ್ವೇಷನ್ ರೀತಿಯಾಗಿ ಬರ್ಕೊಳ್ಳೋಣ. ನೋಡಿ, 400 ಇದೆಯಲ್ಲ, ಇದನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಲೆಫ್ಟ್ ಆಗಿರೋದು ಎಲ್ಲದೂ ಆ ಸೈಡ್ ಹೋದ ತಕ್ಷಣ ಇಲ್ಲೇನು ಉಳಿತು, 0 ಉಳಿಯುತ್ತೆ. ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್. ನೋಡಿ, 400 ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ, ಪ್ಲಸ್ ಇರೋದು ಆ ಸೈಡ್ ಹೋದರೆ ಮೈನಸ್ 400 ಆಯಿತು. ಓಕೆ, ಈಗ ಏನು ಮಾಡ್ಬೋದು ಇದನ್ನು ಅಂದರೆ ಬಿ ಸ್ಕ್ವೇರ್ ಮೈನಸ್ 400 ಈಸ್ ಈಕ್ವಲ್ ಟು 0 ಅಂತ ಬರೀಬೋದು. ಓಕೆ, ನಮಗೆ ಸ್ಟ್ಯಾಂಡರ್ಡ್ ಫಾರ್ಮಲ್ ಇದೆ ಅಂದರೆ ಇಲ್ಲ, ಸ್ಟ್ಯಾಂಡರ್ಡ್ ಫಾರ್ಮಲ್ ಇಲ್ಲ, ಹಾಗಾಗಿ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರಿತೀನಿ. ಬಿ ಸ್ಕ್ವೇರ್ ಆದಮೇಲೆ ಏನು ಬರಬೇಕು, ನನಗೆ ಬಿ ಟು ದಿ ಪವರ್ 1 ಬರಬೇಕಲ್ವಾ? ಹಾಗಾದರೆ ಬಿ ಟು ದಿ ಪವರ್ 1 ಇಲ್ಲ ಅಂದರೆ ಪ್ಲಸ್ 0 ಇಂಟು ಬಿ ಟು ದಿ ಪವರ್ 1 ಅಂತ ಬರ್ಕೋಬೋದು. ಮೈನಸ್ 400 ಈಸ್ ಈಕ್ವಲ್ ಟು 0 ಬರೀತೀನಿ. ನೋಡಿ, 0 ಇಂಟು ಬಿ ಅಂತ ಹೇಳಿದರೆ ಏನಾಯಿತು, ಇದು ಕಂಪ್ಲೀಟ್ ಆನ್ಸರ್ 0 ಆಗುತ್ತೆ. ಉಳಿಯೋದೇನು, ಬಿ ಸ್ಕ್ವೇರ್ ಮೈನಸ್ 400 ಈಸ್ ಈಕ್ವಲ್ ಟು 0. ಏನಿದೆ ಈಕ್ವೇಷನ್ ಅದೇ ಬರುತ್ತೆ. ಓಕೆ, ಇದು ಯಾವ ಫಾರ್ಮಲ್ ಇದೆ ಅಂದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಓಕೆ, ಇವೆರಡನ್ನು ಕಂಪೇರ್ ಮಾಡಿ ನಾವು ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ ಮತ್ತು ಸಿ ವ್ಯಾಲ್ಯೂನ ಬರ್ಕೋಬೇಕಾಗುತ್ತೆ. ಎ ವ್ಯಾಲ್ಯೂ 1 ಇರುತ್ತೆ, ಯಾಕೆ ಅಂದರೆ ಯಾವುದೇ ವೇರಿಯಬಲ್ನ ಕೋಎಫಿಷಿಯಂಟ್ ಏನೂ ಇಲ್ಲ ಅಂದರೆ 1 ಇರುತ್ತೆ. ಹಾಗಾಗಿ ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 0, ಸಿ ವ್ಯಾಲ್ಯೂ ಮೈನಸ್ 400 ಆಯಿತು. ಈಗಾಗಲೇ ನಾನು ಹೇಳಿದ್ದೀನಿ ನಾವು ನೇಚರ್ ಆಫ್ ದ ರೂಟ್ಸನ್ನು ಫೈಂಡ್ ಮಾಡಬೇಕಾಗಿದೆ ಅಂತ. ನೇಚರ್ ಆಫ್ ದ ರೂಟ್ಸನ್ನು ಫೈಂಡ್ ಮಾಡಬೇಕು ಅಂದರೆ ನಾವು ಡಿಸ್ಕ್ರಿಮಿನೆಂಟ್ನ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಡಿಸ್ಕ್ರಿಮಿನೆಂಟ್ ಏನಾಗಿರುತ್ತೆ, ಬಿ ಸ್ಕ್ವೇರ್ ಮೈನಸ್ 4ac ಆಗಿರುತ್ತೆ. ಓಕೆ, ಇಲ್ಲಿ ನಾವು ಎ ಬಿ ಸಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ಇದರ ವ್ಯಾಲ್ಯೂ ಸಿಕ್ಬಿಡುತ್ತೆ. ಓಕೆ, ಫಸ್ಟಿಗೆ ಬಿ ಇದೆ, ಬಿ ವ್ಯಾಲ್ಯೂ ಏನಿದೆ 0 ಅಲ್ವಾ, 0 ಸ್ಕ್ವಯರ್ ಮೈನಸ್ಸಿಗೆ ಮೈನಸ್ 4, ಎ ಅಂದರೆ 1, ಸಿ ಅಂದರೆ ಮೈನಸ್ 400 ಬಂದಿದೆ. ಓಕೆ, ಹೀಗೆ ಮಾಡೋಣ, ಸಿಂಪ್ಲಿಫೈ ಮಾಡೋಣ. 0 ಸ್ಕ್ವೇರ್ ಅಂದರೆ 0, ಮೈನಸ್ ಇಂಟು ಮೈನಸ್ ಪ್ಲಸ್
4 1s 4, 4 4s 16, 2 0 ಬಂತು. ಅಂದರೆ 400 ಇಂಟು 4 ಮಾಡಿದರೆ 1600 ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಓಕೆ, ಪ್ಲಸ್ ಮಾಡಿ ಅಂತ ಹೇಳಿದರೆ ಎಷ್ಟು ಬರುತ್ತೆ? 1600 ಬರುತ್ತೆ. ಅಂದರೆ ಬಿ ಸ್ಕ್ವೇರ್ ಮೈನಸ್ 4ac ಅಂದರೆ ಡಿಸ್ಕ್ರಿಮಿನೆಂಟ್ನ ವ್ಯಾಲ್ಯೂ ಏನು ಬರ್ತಿದೆ? ಪ್ಲಸ್. ನೋಡಿ, ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ. ಪ್ಲಸ್ 1600 ಬಂದಿದೆ. ಇದ್ರ ಮೀನಿಂಗ್ ಇಷ್ಟೇ, ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಗ್ರೇಟರ್ ದ್ಯಾನ್ 0 ಅಂತ ನಾವು ಹೇಳ್ಬೋದು. ಅರ್ಥ ಆಗ್ತಿದೆಯಲ್ವಾ? ಯಾವುದೇ ವ್ಯಾಲ್ಯೂ ಅಂದರೆ ಬಿ ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂ ಪಾಸಿಟಿವ್ ಬಂದಿದೆ ಅಂದರೆ ಆ ವ್ಯಾಲ್ಯೂ ಏನಾಗಿರುತ್ತೆ? ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಹಾಗಾದರೆ ಗ್ರೇಟರ್ ದ್ಯಾನ್ 0 ಬಂತು ಅಂದರೆ ಬಿ ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಬಂತು ಅಂದರೆ ನೇಚರ್ ಆಫ್ ದ ರೂಟ್ಸ್ ಏನಾಗಿರುತ್ತೆ? ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಆಗಿರುತ್ತೆ. Therefore, it has 2 distinct real roots. ಗೊತ್ತಾಗ್ತಿದೆ ಅಲ್ವಾ? ನಮಗೆ ರಿಯಲ್ ರೂಟ್ಸ್ಗಳು ಬರ್ತಾ ಇದೆ. ರಿಯಲ್ ರೂಟ್ಸ್ ಬಂತು ಅಂದ ತಕ್ಷಣ ನಾವೇನು ಹೇಳ್ಬೋದು? Therefore, it is possible to design a rectangular mango grove. ಗೊತ್ತಾಯ್ತಾ? ರಿಯಲ್ ರೂಟ್ಸ್ ಬಂದ ತಕ್ಷಣ ನಾವೇನು ಮಾಡ್ಬೋದು? ಆ ಡಿಸೈನ್ ಆಫ್ ರೆಕ್ಟ್ಯಾಂಗುಲರ್ ಮ್ಯಾಂಗೋ ಗ್ರೋವ್ ಇದೆಯಲ್ಲ, ಅದು ಪಾಸಿಬಲ್ ಆಗುತ್ತೆ ಅಂತ. ಓಕೆ, ಈಗ ಏನು ಮಾಡಬೇಕಪ್ಪ ಅಂದರೆ ಅದರ ವ್ಯಾಲ್ಯೂ ಅಂದರೆ ಲೆಂತ್ ಮತ್ತು ಬ್ರೆಡ್ತನ್ನು ಫೈಂಡ್ ಮಾಡಬೇಕಾಗಿದೆ. ಈಗಾಗಲೇ ನಮಗೆ ನೋಡಿ ಈಕ್ವೇಷನ್ ಬಂದಿತ್ತು, ಕಾಣಿಸ್ತಿದೆಯಲ್ವಾ? ಬಿ ಸ್ಕ್ವೇರ್ ಮೈನಸ್ 400 = 0 ಬಂದಿದೆಯಲ್ಲ, ಆ ಈಕ್ವೇಷನ್ನ ಬರ್ಕೊಳ್ಳೋಣ. ಓಕೆ, ಇದು ಬರ್ಕೊಂಡ ತಕ್ಷಣ ನಾವೇನು ಮಾಡಬೇಕು? ನೋಡಿ, ಬಿ ವ್ಯಾಲ್ಯೂವನ್ನು ಫೈಂಡ್ ಮಾಡ್ಬೋದು. ಈ ರೀತಿಯಾಗಿ ಈಕ್ವೇಷನ್ ಬಿ ವ್ಯಾಲ್ಯೂ ಹೆಂಗೆ ಮಾಡೋದು? ಫ್ಯಾಕ್ಟರೈಸೇಷನ್ ಮೆಥಡ್ ಬಳಸೋದಂದರೆ ಫ್ಯಾಕ್ಟರೈಸೇಷನನ್ನು ಮೆಥಡನ್ನು ಬಳಸುವಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಬರುತ್ತೆ. ಹೇಗೆ ಅಂದರೆ -400 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿ. ನೋಡಿ, ಈ ಸೈಡ್ ಬಿ ಸ್ಕ್ವೇರ್ -0 ಟ್ರಾನ್ಸ್ಫರ್ ಆದರೆ +400 ಆಗುತ್ತೆ. ಈ ಸ್ಕ್ವೇರ್ ಇದೆಯಲ್ಲ, ಇದನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿ. ಅವಾಗ ಏನಾಗುತ್ತೆ? ಬಿ √400 ಆಗುತ್ತೆ. ನಮಗೆ ಸ್ಕ್ವೇರ್ ರೂಟ್ ಬಂದ ತಕ್ಷಣ ನಮಗೆ 2 ವ್ಯಾಲ್ಯೂಸ್ ಇರುತ್ತೆ, ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್ ವ್ಯಾಲ್ಯೂ ಬಂದಿರುತ್ತೆ. ಓಕೆ, ಬಿ ±400 ಅಂದರೆ ಆನ್ಸರ್ ಏನು ಬರುತ್ತೆ? 20 ಬರುತ್ತೆ. ನೋಡಿ, ಬಿ ವ್ಯಾಲ್ಯೂ +20 ಬರುತ್ತೆ, ಆರ್ ಬಿ ವ್ಯಾಲ್ಯೂ -20 ಬರುತ್ತೆ. ಬಿ ಅಂದರೆ ಏನು? ಬ್ರೆಡ್ತ್ ಆಗಿರುತ್ತೆ. ಬ್ರೆಡ್ತ್ ನಮಗೆ ನೆಗೆಟಿವ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದನ್ನು ನಾವೇನು ಮಾಡ್ತೀವಿ? ರಿಜೆಕ್ಟ್ ಮಾಡ್ಕೊಳ್ತೀವಿ. ಹಾಗಾದರೆ ಅಕ್ಸೆಪ್ಟ್ ಮಾಡುವಂಥ ವ್ಯಾಲ್ಯೂ ಏನು? ಬ್ರೆಡ್ತ್ =20. ಯೂನಿಟ್ಸ್ ಏನು ಬರೀಬೇಕು ಅಂದರೆ ನಮಗೆ ಏರಿಯಾ ಮೀಟರ್ ಸ್ಕ್ವೇರ್ ಇರೋದ್ರಿಂದ ಬ್ರೆಡ್ತು 20 ಮೀಟರ್ ಆಗಿರುತ್ತೆ. ಓಕೆ, ನಾವೇನು ಮಾಡ್ಬೋದು? ಈಕ್ವೇಷನ್ 1 ಇದೆಯಲ್ಲ, ಫ್ರಮ್ ಈಕ್ವೇಷನ್ 1 ಏನಿತ್ತು? ಈಕ್ವೇಷನ್ 1 ಅಂದರೆ L = 2b ಇತ್ತು. ಇದನ್ನು ಯೂಸ್ ಮಾಡಿಕೊಂಡು ಲೆಂತನ್ನು ನಾವು ಫೈಂಡ್ ಮಾಡ್ಬೋದು. 2 × b ಅಂದರೆ ಬ್ರಾಕೆಟನ್ನು ಹಾಕೊಂಡು ಬಿ ವ್ಯಾಲ್ಯೂ 20 ಅಲ್ವಾ, 20 ಬರ್ಕೊಳ್ತೀನಿ. 22 40 ಮೀಟರ್ ಆಯಿತು. ಬ್ರೆಡ್ತು 20 ಮೀಟರು, ಲೆಂತ್ ಏನಾಗಿರುತ್ತೆ? 40 ಮೀಟರ್ ಆಗಿರುತ್ತೆ. Therefore, length L = 40 ಮೀಟರ್ ಆಗಿರುತ್ತೆ ಆ್ಯಂಡ್ ಬ್ರೆಡ್ತ್ B = 20 ಮೀಟರ್ ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.